ಗೀತಾಮೃತ. ಈ 13 ಪದ್ಯಗಳನ್ನು ನಾವು ಚಿಕ್ಕವರಿದ್ದಾಗ ಕಲಿತಿದ್ದು. ಆಗ ಭಗವದ್ಗೀತೆ ಹೇಳಿಕೊಡುವುದು ಇನ್ನೂ ಜಾರಿಗೆ ಬಂದಿರಲಿಲ್ಲ. ನಮ್ಮ ತಂದೆ ತಾಯಿ ಇದನ್ನು ನಮಗೆ ಕಲಿಸಿದರು. ಇದರಲ್ಲಿ ಭಗವದ್ಗೀತೆಯ 18 ಅಧ್ಯಾಯದ ಸಾರಾಂಶವನ್ನು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅನಿಸುತ್ತದೆ. ಇದನ್ನು ನಮ್ಮ ಮನೆಯಲ್ಲಿ ಎಲ್ಲರೂ ಕಲಿತು ಎಲ್ಲರೂ ಸೇರಿದಾಗ ಹೇಳುತ್ತಿರುತ್ತೇವೆ. ಲೋಕೋದ್ಧಾರಕ್ಕೆ ತಾನೇ ಕರೆದನು ಗೀತಾಮೃತವನು ಶ್ರೀಕೃಷ್ಣ. ಉಪನಿಷತ್ ಸಾರವ ಪ್ರತಿಪಾದಿಸಿದ ಗೀತಾನ್ಮೂಲಕ ಶ್ರೀಕೃಷ್ಣ. ಪಾರ್ಥನ ಶೋಕವ ನೀಗಿಸಿ ತಟ್ಟನೆ ಶಂಕೆಯ ಬಿಡಿಸಿದ ಶ್ರೀಕೃಷ್ಣ. ದೇಹವು ಅಸ್ಥಿರ ಆತ್ಮನು ನಿತ್ಯನು ಎಂಬುದ ಸಾರಿದ ಶ್ರೀಕೃಷ್ಣ. ಇಂದ್ರಿಯ ಗೆಲುವನ ಬುದ್ಧಿಯು ಲೇಷವು ಅಳುಕದು ಎಂದನು ಶ್ರೀಕೃಷ್ಣ. ಕಷ್ಟದಿ ಕುಗ್ಗದೆ ಸೌಖ್ಯದಿ ಹಿಗ್ಗದೆ ಜೀವಿಸಿರೆಂದನು ಶ್ರೀಕೃಷ್ಣ. ಫಲವನು ಬಯಸದೆ ಕರ್ಮವ ಮಾಡುವ ಮರ್ಮವ ತಿಳಿಸಿದ ಶ್ರೀಕೃಷ್ಣ. ಫಲಗಳಪೇಕ್ಷೆಯ ಬಿಡುವರೆ ಶಾಂತಿಯ ಗಳಿಸುವರೆಂದನು ಶ್ರೀಕೃಷ್ಣ. ಬುದ್ಧಿ ವಿಕಾರಕು ಪಾಪಕು ಹೇತುವು ಕಾಮವು ಎಂದನು ಶ್ರೀಕೃಷ್ಣ. ಸಕಲರೊಳೊಂದೇ ಪರಮನ ನೋಳ್ಪರು ಜ್ಞಾನಿಗಳೆಂದನು ಶ್ರೀಕೃಷ್ಣ. ಜ್ಞಾನಕ್ಕಿಂತಧಿಕವು ಬೇರೊಂದಿಲ್ಲವು ಎಂಬುದನರುಹಿದ ಶ್ರೀಕೃಷ್ಣ. ಜ್ಞಾನವ ಪಡೆಯಲು ಸದ್ಗುರು ಸೇವೆಯ ಮಾಡಿರಿ ಎಂದನು ಶ್ರೀಕೃಷ್ಣ. ತನ್ನಯ ಧರ್ಮದಿ ನಡೆಯುವ ನರನಿಗೆ ಸಿದ್ಧಿಯು ಎಂದನು ಶ್ರೀಕೃಷ್ಣ. ಧರ್ಮಕ್ಕೂ ಶಾಸ್ತ್ರಕ್ಕೂ ಮೀರಿದ ಕರ್ಮಿಯು ಯೋಗಿಯು ಎಂದನು ಶ್ರೀಕೃಷ್ಣ. ಜ್ಞಾನವು ಮುಕ್ತಿಗೆ ಪಥವೆಂದರಿವರು ಶ್ರೇಷ್ಠರು ಎಂದನು ಶ್ರೀಕೃಷ್ಣ. ಮನವನು ಎಲ್ಲ ತನ್ನಲ ಇಡುತ್ತಲಿ ಪೂಜಿಸಿರೆಂದನು ಶ್ರೀಕೃಷ್ಣ. ಮಹಿಮೆಯನುಳ್ಳ ವಸ್ತುಗಳೊಳಗೆ ತಾನಿಹೆನೆಂದನು ಶ್ರೀಕೃಷ್ಣ. ತನ್ನಯ ಮಹಿಮೆಯ ಅದ್ಭುತ ರೂಪವ ಪಾರ್ಥಗೆ ತೋರಿದ ಶ್ರೀಕೃಷ್ಣ. ತನ್ನೊಬ್ಬನೇ ಗತಿಯೆಂದೆನಿಪರು ಬಹುಪ್ರಿಯರೆಂದನು ಶ್ರೀಕೃಷ್ಣ. ಮನುಜನ ಇಹ ಪರ ಸೌಖ್ಯದ ಗುಟ್ಟನು ತಿಳಿಸುತ್ತಲೆಸೆದನು ಶ್ರೀಕೃಷ್ಣ. ಸಜ್ಜನರೆಲ್ಲರೂ ನಿತ್ಯದಿ ಮುದದಲ್ಲಿ ಪಾನವ ಮಾಡುವ ಅಮೃತವಿದು. ಲೋಕದೊಳೆಲ್ಲ ಮತಗಳು ಬೋಧಿಪ ಸಾತ್ವಿಕಾಂಶಗಳ ಸಾರವಿದು. ಭವಭಯ ಕಲಿಮಲ ಕಳೆಯಲು ಸಿದ್ಧಿಯ ಪಡೆಯಲು ತಾರಕ ಮಂತ್ರವಿದು. ಕೃಷ್ಣನ ವಚನಾಮೃತವನೆ ವರ್ಷಿಪ ಮಹಿಮೆಯ ಕೆತ್ತಿದ ಗ್ರಂಥವಿದು. ಇಂತಹ ಗೀತಾಮೃತದ ಪಾನವ ನಿತ್ಯವು ಮಾಳ್ಪರು ಧನ್ಯರೆಲೆ. ಶಾಂತಿಯ ಸೌಖ್ಯವ ಧರ್ಮದಿ ಪಡೆಯುತ್ತ ಮಂಗಳ ಮುಕ್ತಿಯ ಪಡೆವರೆಲೆ. ಮಂಗಳ ಮುಕ್ತಿಯ ಪಡೆವರೆಲೆ.
ಮಂಗಳ ಮುಕ್ತಿಯ ಪಡೆವರೆಲೆ. ಶ್ರೀಕೃಷ್ಣ.